ಉತ್ತರ ಕರ್ನಾಟಕದ ಭಾಗದಲ್ಲಿ ಹಲವು ಬಗೆಯ ಸಾಂಪ್ರದಾಯಿಕ ಪದ್ಧತಿ ಆಚರಣೆಗಳು ಇವೆ. ಇಂದಿನ ಆಧುನಿಕ ಯುಗದ ಭರಾಟೆ ಮಧ್ಯೆಯೂ ಇಂಥ ಸಂಪ್ರದಾಯ ಪದ್ಧತಿ ಬೆಳೆಸಿಕೊಂಡು ಬರಲಾಗುತ್ತಿದೆ. ಇಂಥ ಆಚರಣೆಯಲ್ಲಿ ಮಳೆಯಪ್ಪಜ್ಜನ ಕಿಚಡಿ ಪರ್ವ ಎಂಬುದು ವಿಶೇಷವಾಗಿದ್ದು ಗಮನ ಸೆಳೆಯುವಂತಾಗಿದೆ. ಈ ಆಚರಣೆಯು ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ಹಂಸನೂರು ಗ್ರಾಮದಲ್ಲಿ ಹಲವು ವರ್ಷಗಳಿಂದ ಸಾಂಪ್ರದಾಯಿಕ ಆಚರಣೆಯನ್ನು ಗ್ರಾಮಸ್ಥರು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಗ್ರಾಮದ ಗುರು ಹಿರಿಯರು ಸೇರಿಕೊಂಡು ಪ್ರತಿ ಮನೆಯಿಂದ ಜೋಳ ಶೇಖರಣೆ ಮಾಡಿಕೊಂಡು ಭಜನೆ ಹಾಗೂ ಗೋಪಾಲ ಹಿಡಿದುಕೊಂಡು ಗ್ರಾಮದ ಹೊರಗೆ ಇರುವಂಥ ಕೆರೆಯ ದಂಡೆಯ ಮೇಲೆ ಬರುತ್ತಾರೆ. ಆಗ ತಂದಿರುವ ಆಹಾರ ಪದಾರ್ಥ ಒಂದೆಡೆ ಸೇರಿಸಿ ಕಿಚಡಿ ಅನ್ನ ಸಾರು ಮಾಡಿ ದೇವರಿಗೆ ನೈವೇದ್ಯ ಮಾಡುತ್ತಾರೆ. ನಂತರ ಗೋಪಾಳ ತುಂಬಿಸಿ ಭಜನೆ ಮಾಡುತ್ತಾ ಮಳೆ ಬೆಳೆ ಚೆನ್ನಾಗಿ ಆಗಲೆಂದು ಪ್ರಾರ್ಥನೆ ಸಲ್ಲಿಸುತ್ತಾರೆ. ಈಗ ಈ ಶ್ರಾವಣ ತಿಂಗಳ ಎಲ್ಲರೂ ನಮ್ಮ ಮುಂಗಾರಿ ಪೇಕ್ ಮುಗಿದಿರ್ತೈತೆ. ಮುಗಿದ ನಂತರ ಎಲ್ಲ ಊರೊಳಗೆ ಪಟ್ಟಿ ಎತ್ತಿ ಜೋಳ ಅಥವಾ ಏನು ಧಾನ್ಯ ತೊಗೊಂಡ್ಬರ್ತೀವಿ. ಇದೆಲ್ಲ ಮಾಡಿ ಇದು ಜೋಳ ಕಿಚಡಿ ಮಾಡ್ತೀವಿ ನಾವು. ಅನ್ನ ಪ್ರಸಾದ ಅಂದ್ರೆ ಏನು ಬರೀ ಜೋಳ ಕಿಚಡಿ ಸಾರು ಇದನ್ನು ಮಾಡಿದಂದ್ರೆ ನಮಗೆ ಕೆರೆ ಹನುಮಂತೇವ್ರ ಕೆರೆ ಇದೆ. ಇಲ್ಲಿ ಕೆರೆ ಒಳಗೆ ನಾವು ಪ್ರಸ್ತಾವ ಮಾಡಿಸಿ ಹವ ನೀರ ಕುಡಿದು ಎಲ್ಲರೂ ಪ್ರಸ್ತಾವ ಮಾಡಿಸಿ ಭಜನೆ ತೊಗೊಂಬಂದು ಊರಾಗಿದ್ದ ಭಜನೆ ತಂದು ಎಲ್ಲ ಬೀದಿ ಬೀದಿಗಳಲ್ಲಿ ಭಜನೆ ಮಾಡ್ಕೊತ ಬಂದು ಇಲ್ಲಿ ಎಲ್ಲರಿಗೂ ಎಲ್ಲರಿಗೂ ಊಟ ಹಾಕಿಸಿ ನಾವು ಪ್ರಸಾದ ತಗೊಂಡು ಆರು ಕಾಲದಿಂದ ಮಾಡ್ಕೊತ ಬಂದು ಹಿಂದಿನ ಕಾಲದಿಂದಲೂ ಮಳೆಗಾಗಿ ಈ ಪರ್ವದ ಆಚರಣೆ ಮಾಡಿಕೊಂಡು ಗ್ರಾಮಸ್ಥರು ಬರುತ್ತಿದ್ದಾರೆ. ಮುರನಾಳ ಮಠದ ಮಳೆ ರಾಜೇಂದ್ರನ ಪರಂಪರೆಯೂ ಸಹ ಇಲ್ಲಿಯೂ ನಡೆಯುತ್ತಿದೆ. ಕೆರೆಯ ದಂಡೆಯ ಮೇಲೆ ಕಿಚಡಿ ಸಾರು ಮಾಡಿ ನೈವೇದ್ಯ ಅರ್ಪಿಸುವುದು ಒಂದೆಡೆ ಆದರೆ ಇನ್ನೊಂದೆಡೆ ಭಜನಾ ಪದ ಹಾಡುತ್ತಾ ಗೋಪಾಳ ತುಂಬಿಸುವ ಪೂಜೆಯ ಪರಂಪರೆ ಸಹ ನಡೆಯುತ್ತಿದೆ. ನೈವೇದ್ಯದ ಜೊತೆಗೆ ಮದ್ಯ ಮತ್ತು ಚಲುಮೆಯನ್ನು ಇಟ್ಟುಕೊಂಡು ಪೂಜಾ ಕೈಂಕರ್ಯಗಳನ್ನು ನಡೆಸಿ ಎಲ್ಲರೂ ಪ್ರಸಾದ ಸ್ವೀಕರಿಸುತ್ತಾರೆ. ಇಂದಿನ ಮೊಬೈಲ್ ಯುಗದಲ್ಲಿಯೂ ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿ ಆಚರಣೆಯನ್ನು ಇನ್ನೂ ಜೀವಂತಾಗಿ ಇರಿಸುವುದು ಹೆಮ್ಮೆಯ ಸಂಗತಿಯಾಗಿದೆ. TV10 ನ್ಯೂಸ್ ಬಾಗಲಕೋಟೆ.